ಕಾಲಲ್ಲಿ ತೋರಿಸೋರು ಭಾಷಣದಲ್ಲಿ. ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ. ಏನ್ ಜನ ಖುಷಿಯೋ ಖುಷಿ. ಈಗ ನಿನ್ನ ಹೆಂಡ್ತಿಗೂ ಟ್ಯಾಕ್ಸು, ನನ್ನ ಹೆಂಡ್ತಿಗೂ ಟ್ಯಾಕ್ಸು, ನಿನ್ನ ಹೆಂಡ್ತಿಗೂ ಟ್ಯಾಕ್ಸು, ನನ್ನ ಹೆಂಡ್ತಿಗೂ ಟ್ಯಾಕ್ಸು. ಈ ತೆರಿಗೆ ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಒಂದೇ ಒಂದು ಯಾವುದು ಡ್ಯಾಮನ್ನು ಕಟ್ಟಿಲ್ಲ, ಡ್ಯಾಮನ್ನು ಎತ್ತರಿಸೂ ಇಲ್ಲ. ಕೋರ್ಟ್ ಆದೇಶಗಳು ಬಂದು ಎತ್ತರಿಸ್ಬೋದು ಅಂತ ಅನುಮತಿ ಕೊಟ್ಟರು ಕೋರ್ಟ್ ಎತ್ತರಿಸಿಲ್ಲ ನಾವು ಯಾವುದನ್ನು ಕೂಡ. ಮೇಕೆದಾಟು ಅಂತೂ ಮೇಕೆ ದಾಟ್ತಾವೆ ಹೊರತು ಕಸಾಯಿ ಖಾನೆಗಳಲ್ಲಿ ಮೇಕೆ ದಾಟ್ತಾ ಇರ್ಬೋದು, ದಾಟಿ ಪಾಪ ಪ್ರಾಣಾವತ ಇದ್ದವರು. ಇವರಂತೂ ಮೇಕೆ ದಾಟು ಇಲ್ಲ. ಮೊನ್ನೆ ಹೋಗಿ ಏನು ಅಪ್ಕೊಂಡಿದ್ದೆ ತಮಿಳ್ನಾಡಲ್ಲಿ ಹೋಗಿ ಅಪ್ಪುಗೆ, ಇವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಆ ಅಪ್ಪುಗೆಯಲ್ಲಿ ಕೇಳ್ಬೋದಾಯ್ತಲ್ಲ, ಏನಪ್ಪ ನಮ್ಮ ಮೇಕೆದಾಟಿಗೆ ಯಾಕೆ ತೊಂದರೆ ಕೊಡ್ತೀಯಾ, ನಿಮ್ಮ ನೀರು ಏನೈತೆ ನಾವು ಬಿಡ್ತೀರಿ, ನಿಮ್ಮ ನೀರಿಗೆ ಸಮಸ್ಯೆ ಮಾಡಲ್ಲ, ನಿಮಗೆ ಟ್ರಿಬ್ಯುನಲಲ್ಲಿ ಎಷ್ಟು TMC ಅಲಾಟ್ ಆಗಿದೆ ಅದನ್ನು ನಾವು ಕೊಡ್ತೀರಿ ಅಂತ ಆಲಿಂಗನ ಮಾಡೋವಾಗ ಹೇಳ್ಬೋದಾಯ್ತಲ್ಲ. ಒಂದು ಮಾತಾಡಿಲ್ಲ. ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ರೆ, ಮೇಕೆದಾಟು ಕಾಳಜಿ ಇದ್ದಿದ್ರೆ ಅವ್ರು ಹೇಳ್ಬೋದಾಯ್ತು. ಇವತ್ತು ಆ ಪವರ್ ಪ್ರಾಬ್ಲಮ್ಮೇ ನಮ್ಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಚೀಪಲ್ಲಿ ಪವರ್ ಸಿಗೋದು ನಮಗೆ ಜಲವಿದ್ಯುತ್ ಇದರಲ್ಲಿ ಚೀಪ್ ಅಂದ್ರೆ ಜಲವಿದ್ಯುತ್ತೇ ನಮಗೆ. ಒಂದು ಮಾತಾಡಿಲ್ಲ ನೀವು ಅಲ್ಲೋಗಿ. ಮತ್ತೆ ಈಗ ಮುಂದೆ ಕಾದಿರುವಂತ ಮಾರಿ ಹಬ್ಬಗಳು ನಮಗೆ ಏನೇನು ಮಾರಿ ಹಬ್ಬಗಳು? ಯುಗಾದಿಗಾಯ್ತು, ನೆಕ್ಸ್ಟ್ ಬರೋದು ಯಾವ್ದಪ್ಪ? ದೀಪಾವಳಿಗ. ಗೌರಿ ಗಣೇಶ ದೀಪಾವಳಿ ಈ ಒಂದು ಹಬ್ಬಕ್ಕೆ 2 ರೈಸ್ ಮಾಡವ್ರೆ. ಯುಗಾದಿ ಹಬ್ಬಕ್ಕೆ ಡಬಲ್ ಧಮಾಕ. ಅದ್ಯಾವುದೋ ಇದ್ರಲ್ಲಿ ನೋಡಿದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಡಬಲ್ ಧಮಾಕ ಅಂತ. ಯುಗಾದಿಗೆ ಡಬಲ್ ಧಮಾಕ, ಗೌರಿ ಗಣೇಶ 2 ಬರ್ತೈತೆ, ಅದಕ್ಕೆ ತ್ರಿಬಲ್ ಧಮಾಕ. ಪೆಟ್ರೋಲ್, ನೆಕ್ಸ್ಟು ಡೀಸೆಲ್, ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಅಷ್ಟೊತ್ತು ಬರ್ತೈತೆ. ಅದನ್ನು ಸ್ಟ್ಯಾಂಪ್ ಡ್ಯೂಟಿಗೆಲ್ಲ ರೆಡಿ ಮಾಡ್ಕೊಂತವ್ರು ಅವಾಗೆ. ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡ್ತಾರೆ. ಮತ್ತೆ ಜನನ ಮರಣ ಪ್ರಮಾಣ ಪತ್ರ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತತೆ. ಅಲ್ಲ, ಗ್ರೀನ್ ಟ್ಯಾಕ್ಸ್, ಗ್ರೀನ್ ಸೆಸ್ ಕಾರ್ಪೊರೇಷನ್ ಅಲ್ಲಿ ಮನೆಗೆ ಗ್ರೀನ್ ಸೆಸ್ ಹಾಕ್ತಾರೆ ಈಗ. ಅದು ಹೇಗೆ ಅಂತ ಹೇಳಿದ್ರೆ, ಮೊದಲು ಲಂಸಮ್ಮಾಗಿ ಹಾಕ್ತಾ ಇದ್ರು. ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅಂತ ಇರಲಿಲ್ಲ, ಜನರಲ್ಲಾಗಿ ಕಸ ಹಾಕ್ತಾ ಇದ್ರು. ಜನರಲ್ಲಾಗಿ ಒಂದು ಮನೆಗೆ 100 ರೂಪಾಯಿ 200 ರೂಪಾಯಿ ಈ ಥರ ಎಷ್ಟೋ ಫಿಕ್ಸ್ ಮಾಡಿದ್ರು. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಟಾಯ್ಲೆಟಿಂದ ಎಷ್ಟು ಕಸ ಆಚೆ ಬರ್ತೈತೆ ಅರ್ಥ ಆಯ್ತಾ? ನಿಮ್ಮ ಟಾಯ್ಲೆಟ್ ಇಂದ ಎಷ್ಟು ಕಸ ಆಚೆ ಬರ್ತೈತೆ, ನಿಮ್ಮ ಇದರಿಂದ ಯೂರಿನ್ ಇದರಿಂದ ಎಷ್ಟು ಆಚೆ ಬರ್ಬೋದು, ನಿಮ್ಮ ಅಡುಗೆಯಿಂದ ಎಷ್ಟು ಆಚೆ ಬರ್ಬೋದು, ಅದನ್ನ ಮೆಷರ್ ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಅದನ್ನು ವೆಯ್ಟ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ. ನಾನು ಓದಿರೋದನ್ನ ಹೇಳ್ತಾ ಇರೋದು. ಈಗಿರೋ ಇದ್ರಲ್ಲಿ ಓದಿದ್ದೀರಾ? ಓದಿ. ಅದನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅದನ್ನು ವೆಯ್ಟ್ ಮಾಡಿ ಅದರ ಮೇಲೆ ತೆರಿಗೆ ಹಾಕುವಂಥದ್ದು. ಕಸದ ಮೇಲೆ. ಈಗ ಮತ್ತೆ ನಿಮ್ಮ ಮನೆ ತೆರಿಗೆ, ಅದು ಬಹಳ ವರ್ಷ ಹುಟ್ಟಿದ ತೆರಿಗೆನ ಏರಿಕೆ ಮಾಡಿ ಅದನ್ನು ಮಾಡೋಕ್ಕೆ ಮನೆ ತೆರಿಗೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಈಗ.